ಬಸ್ನ ಯೋಜನೆಯ ಲಾಭ ಗಂಡಸರಿಗೂ ಸಿಗುತ್ತಾ ಅನ್ನುವಂತಹ ಕುತೂಹಲ ಹಾಗೂ ಪ್ರಶ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಿನ ಮೂಲಕ ಉದ್ಭವಿಸ್ತಾ ಇದೆ. ಈಗಿರುವಂತಹ ಫ್ರೀ ಬಸ್ನ ಸ್ಕೀಮ್ನ ವ್ಯಾಪ್ತಿಯನ್ನ ವಿಸ್ತರಣೆ ಮಾಡೋದಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆಯಾ? ಏನ್ ಸುಳಿವು ಸಿಗ್ತಾ ಇದೆ? ಗುಡ್ ನ್ಯೂಸ್ ಇದೆಯಾ? ಹಾಗಾದ್ರೆ ಡೀಟೇಲ್ಸ್ ನೋಡ್ತಾ ಹೋಗಿ. ಗಂಡಸರಿಗೂ ಉಚಿತ ಬಸ್ ಸ್ಕೀಮ್ ಸಿಗುತ್ತಾ, ಲಾಭ ಸಿಗುತ್ತಾ ಅನ್ನೋದು ಪ್ರಶ್ನೆ. ಹೆಂಗಸರ ಮಾದರಿ ಗಂಡಸರಿಗೂ ಉಚಿತ ಬಸ್ ಸೇವೆಯನ್ನ ಕೊಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡ್ಕೊಳ್ತಾ ಇದೆಯಾ ಅನ್ನೋ ಕುತೂಹಲ ಇದೆ. ಸದ್ಯದಲ್ಲೇ ಈ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳುತ್ತಾ ಸರ್ಕಾರ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಕುರಿತಂತೆ ಮಹತ್ವದ ಸುಳಿವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಬಂತು ನೋಡಿ. ಎಲ್ಲಾ ಗಂಡಸರಿಗೂ ಉಚಿತ ಬಸ್ ಸೇವೆ ಸಿಗೋದು ಡೌಟ್. ಸೊ ಎಲ್ರಿಗೂ ಖುಷಿ ಪಡುವಂತಹ ವಿಚಾರ ಅಲ್ಲ, ಬಟ್ ಕೆಲವೊಂದು ವಿಚಾರಗಳನ್ನ, ಮಾನದಂಡಗಳನ್ನ ಇಲ್ಲಿ ನಿಗದಿ ಮಾಡಬಹುದು ಅಂತ. ವಯೋಮಿತಿ ನಿಗದಿಗೊಳಿಸಿ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡೋ ಸಾಧ್ಯತೆ ಇದೆ. ಶೀಘ್ರದಲ್ಲೇ ಸರ್ಕಾರ ಈ ಬಗ್ಗೆ ಡಿಸಿಷನ್ ತೆಗೆದುಕೊಳ್ಳುತ್ತೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿನ್ನೆ ಹೇಳಿದಂತಹ ವಿಚಾರ ಈಗ ವ್ಯಾಪಕ ಚರ್ಚೆಯಲ್ಲಿದೆ. ನೋಡಿ, 3-4 ರೀತಿಯಲ್ಲಿ ಇದನ್ನ ನಾವು ನೋಡಬಹುದು. ಒಂದು, ಉಪಮುಖ್ಯಮಂತ್ರಿಗಳು ಬಯಸ್ತಾ ಇದ್ದಾರೆ ಸರಿ, ಸಾರಿಗೆ ಸಚಿವರದ್ದು ಕತೆ ಏನು, ಚಿಂತನೆ ಏನು, ಸರ್ಕಾರದ ಸ್ಟ್ಯಾಂಡ್ ಅನ್ನು ಶಿವಕುಮಾರ್ ಅವರು ಹೇಳಿದ್ರ ಅನ್ನೋದು ಕುತೂಹಲ. ಯಾಕಂದ್ರೆ ಹಣಕಾಸು ಇಲಾಖೆ ಯಾರ ಅಂಡ್ರಲ್ಲಿ ಬರುತ್ತೆ ಅಂದ್ರೆ ಅಗೇನ್ ಮುಖ್ಯಮಂತ್ರಿಗಳ ಅಂಡ್ರಲ್ಲಿ ಬರುತ್ತೆ ಒಂದ್ ವಿಚಾರ. ಮತ್ತೆ ಹೆಂಗ್ ಇಂಪ್ಲಿಮೆಂಟ್ ಮಾಡ್ತಾರೆ? ಈಗಿರುವಂತಹ ಶಕ್ತಿ ಯೋಜನೆಯಿಂದ ಲಾಭ ಆಗ್ತಿದೆ ಅಂತ ಕೆಲವರು ಹೇಳಿದ್ರೆ, ಕಾಂಗ್ರೆಸ್ನ ಶಾಸಕರೇ ಕೆಲವರು ನಷ್ಟ ಆಗ್ತಿದೆ ಅಂತ ಹೇಳಿದ್ರು. ಮತ್ತೆ ಇತ್ತೀಚೆಗಷ್ಟೇ ಇವರೇ ಪರಿಷ್ಕರಣೆಯ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಬಂತು ನೋಡಿ ಡೀಟೇಲ್ಸ್. ಗಂಡು ಮಕ್ಕಳಿಗೂ ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಉಚಿತ ಸಂಚಾರಕ್ಕೆ ಅವಕಾಶ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಸರ್ಕಾರ ಈ ಬಗ್ಗೆ ಚರ್ಚಿಸಿ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇದು ಸಹಜವಾಗಿ ಕ್ಯಾಟಗರಿಯನ್ನ ಆಡ್ ಆನ್ ಮಾಡ್ತಾರೆ, ವಿಸ್ತರಣೆ ಆಗುತ್ತಾ ಫ್ರೀ ಬಸ್ ಸ್ಕೀಮ್ನ ವ್ಯಾಪ್ತಿ ಅನ್ನೋದು ಕುತೂಹಲ ಕಾರಣ ಆಗ್ತಾ ಇದೆ. ವಯೋಮಿತಿಯನ್ನ ನಿಗದಿಪಡಿಸಿ ಸಂಚಾರಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ. ಅಂದ್ರೆ ನಿನ್ನ ಮಕ್ಕಳ ಜೊತೆಗೆ ಅವ್ರು ಸಂವಾದ ಮಾಡಬೇಕಾದ್ರೆ ಹೇಳಿದ್ರು. ಸೊ ಸ್ಟೂಡೆಂಟ್ಸ್ ಆಂಗಲ್ ನಲ್ಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಗಂಡು ಮಕ್ಕಳಿಗೂ ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಉಚಿತ ಸಂಚಾರಕ್ಕೆ ಅವಕಾಶ ಕೊಡೋ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರ ಚರ್ಚಿಸಿ ನಿರ್ಧಾರವನ್ನ ಕೈಗೊಳ್ಳುತ್ತೆ. ವಯೋಮಿತಿಯನ್ನ ನಿಗದಿಪಡಿಸಿ ಸಂಚಾರಕ್ಕೆ ಅವಕಾಶವನ್ನ ಕೊಡಲಾಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಚಿಂತನೆ ಅಂತೂ ಇದ್ದೇ ಇದೆ. ಸಾಧಕ ಬಾಧಕವನ್ನ ನೋಡಿ ಈ ಕ್ಯಾಟಗರಿಯನ್ನು ಆಡ್ ಮಾಡ್ತಾರೆ. ಬಟ್ ಆ ಕ್ಯಾಟಗರಿಯಲ್ಲಿ ಏಜ್ ಲಿಮಿಟ್ ಅನ್ನು ಮಾಡ್ತಾರೆ. ಈಗ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಏಜ್ ಲಿಮಿಟ್ ಇಲ್ಲ. ರಾಜ್ಯದ ಮತದಾರರಾಗಿರುವಂತಹ ಪ್ರತಿ ಮಹಿಳೆಗೂ ಕೂಡ ಇದರ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಇಲ್ಲಿ ಪುರುಷರಿಗೆ ಈ ಸೌಲಭ್ಯವನ್ನ ವಿಸ್ತರಣೆ ಮಾಡಬೇಕಾದ್ರೆ ವಯೋಮಿತಿಯನ್ನ ನಿಗದಿಗೊಳಿಸಲಾಗುತ್ತೆ. ಇದನ್ನೇ ಮಾನದಂಡವಾಗಿ ನೋಡ್ಲಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇಂಪ್ಲಿಮೆಂಟೇಷನ್ ಹೆಂಗೆ ಸಾಧ್ಯನಾ, ಸಾಧಕ ಬಾಧಕ ಏನು, ಇದೆಲ್ಲವನ್ನ ಒಂದು ಸುತ್ತು ಚರ್ಚೆ ಆಗಿದೆ ಅಂತ ಅನ್ಸುತ್ತೆ. ಪ್ರಾಬಬ್ಲಿ ಸಾರಿಗೆ ಸಚಿವರಿಗಿಂತ ಮುಂಚೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಈ ಕುರಿತಂತೆ ಹೇಳಿಕೆ ಕೊಟ್ಟಿರೋದು ಸಹಜವಾಗಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಮತ್ತೊಂದು ನಾನು ಆಗ್ಲೇ ಹೇಳಿದಾಗೆ ಹಣಕಾಸು ಇಲಾಖೆಯ ಚಿಂತನೆ ಏನು, ಬಿಕಾಸ್ ಮತ್ತಷ್ಟು ಹೊರೆ ಆಗುತ್ತೆ. ಹಣಕಾಸು ಇಲಾಖೆ ಯಾರ ಅಂಡ್ರಲ್ಲಿ ಬರುತ್ತೆ? ಮುಖ್ಯಮಂತ್ರಿಗಳ ಅಂಡ್ರಲ್ಲಿ ಬರುತ್ತೆ. ಮುಖ್ಯಮಂತ್ರಿಗಳದ್ದು ಸೇಮ್ ಚಿಂತನೆನ, ಗಂಡಸರಿಗೂ ಫ್ರೀ ಬಸ್ನ ಸ್ಕೀಮ್ನ ಲಾಭ ಸಿಗುತ್ತಾ, ಕೇವಲ ಹೆಣ್ಮಕ್ಳು ಮಾತ್ರ ಇದರ ಫಲಾನುಭವಿಗಳಾಗಿದ್ರು, ಈಗ ಗಂಡಸರು ಕೂಡ ಆಗ್ತಾರ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಶ್ರೀನಿವಾಸ್. ಈಗ ಗಂಡಸರ ವಿಚಾರದಲ್ಲೂ ಕೂಡ ಫ್ರೀ ಬಸ್ ಸ್ಕೀಮ್ನ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಇದು ಪ್ರಸ್ತಾವನೆಯ ಹಂತದಲ್ಲಿದೆಯಾ, ಕೇವಲ ಚರ್ಚೆಯ ಹಂತದಲ್ಲಿದೆಯಾ? ಯಾವ ಹಂತದಲ್ಲಿ ಇರಬೇಕಾದ್ರೆ ಈ ಸುಳಿವು ಸಿಗ್ತಾ ಇದೆ? ಇಂಪ್ಲಿಮೆಂಟೇಷನ್ ಸಾಧ್ಯ ಇದೆಯಾ ಅನ್ನೋದು ಕುತೂಹಲ. ಮಮತಾ, ಯಾವ ಹಂತದಲ್ಲಿ ಈ ಒಂದು ವಿಚಾರ ಇದೆ ಅನ್ನುವಂಥದ್ದು ಇನ್ನೂ ಸ್ಪಷ್ಟತೆ ಇಲ್ಲ. ನಿನ್ನೆ ಮಕ್ಕಳ ದಿನಾಚರಣೆ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದಿಷ್ಟು ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನ ಮಾಡಿದ್ರು. ನಿನ್ನೆಯ ಸಂವಾದದಲ್ಲಿ ಒಬ್ಬ ವಿದ್ಯಾರ್ಥಿ, 7ನೇ ತರಗತಿಯ ವಿದ್ಯಾರ್ಥಿ ಚರಣ್ ಅನ್ನುವಂತಹ ವಿದ್ಯಾರ್ಥಿ ನಿನ್ನೆ ಶಿವಕುಮಾರ್ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಹೆಣ್ಣು ಮಕ್ಕಳಿಗೆ, ನನ್ನ ಅಕ್ಕ ತಂಗಿರಿಗೆ ಅನೇಕ ಯೋಜನೆಗಳಿದ್ದಾವೆ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಈ ರೀತಿಯಾದಂತಹ ಯೋಜನೆಗಳಿದ್ದಾವೆ. ಗಂಡು ಮಕ್ಕಳಿಗೆ ಯಾವುದೇ ಯೋಜನೆ ಇಲ್ಲ, ನಮಗೂ ಯಾವ್ದಾದ್ರು ಯೋಜನೆ ಕೊಡ್ತೀರಾ ಅನ್ನುವಂತಹ ಮನವಿಯನ್ನ ರೂಪದಲ್ಲಿ ನಿನ್ನೆಯ ಸಂವಾದದಲ್ಲಿ ಪ್ರಶ್ನೆಯನ್ನ ಕೇಳಿದ್ರು. ಅದಕ್ಕೆ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಸಂವಾದದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಮತ್ತೆ ಉಚಿತ ಬಸ್, ಶಕ್ತಿ ಯೋಜನೆ ಎಲ್ಲವೂ ಇದೆ.
ಪುರುಷರ ಅಥವಾ ಗಂಡು ಮಕ್ಕಳಿಗೆ ಬಸ್ ವಿಸ್ತರಣೆ ಮಾಡುವಂತ ವಿಚಾರ ಅಥವಾ ಯಾವ ಯೋಜನೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರದ ಹಂತದಲ್ಲಿ ಚಿಂತನೆ ಮಾಡಿ ಒಂದಿಷ್ಟು ನಿಯಮಗಳಂದ್ರೆ ವಯೋಮಿತಿಯನ್ನು ನೋಡಿಕೊಂಡು ಯಾವ ಯೋಜನೆ ಕೊಡಬೇಕು, ಅದು ಬಸ್ಸು ಉಚಿತ ಬಸ್ ಕೊಡಬೇಕು ಅಥವಾ ಬೇರೆ ಯಾವ ಯೋಜನೆ ಕೊಡಬೇಕು ಅನ್ನುವಂಥದ್ದನ್ನ ಸರ್ಕಾರದ ಹಂತದಲ್ಲಿ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ತೆಗೆದುಕೊಳ್ತೀವಿ ಅಂತ DCM ಅವರು ಹೇಳಿದ್ದಾರೆ. ಹಾಗಾಗಿ ಶಕ್ತಿ ಯೋಜನೆಯನ್ನ ಪುರುಷರಿಗೂ ಕೂಡ ವಿಸ್ತರಣೆ ಮಾಡುವಂತ ಸಾಧ್ಯತೆ ಇದೆ. ಎಲ್ಲರಿಗೂ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಆರ್ಥಿಕವಾದಂತಹ ಹೊರೆ ಬೀಳುವಂತ ಸಾಧ್ಯತೆ ಇದೆ. ಆದ್ರೆ ಒಂದಿಷ್ಟು ವಯೋಮಿತಿಯನ್ನು ಅಳವಡಿಕೆ ಮಾಡಿ ಬಹುಶಃ ಅದನ್ನ ವಿಸ್ತರಣೆ ಮಾಡಬಹುದು ಅಂತ ಅನಿಸುತ್ತೆ. ಇದರ ಒಂದು ಸೂಚನೆಯನ್ನ ನಿನ್ನೆಯ ಒಂದು ಸಂವಾದದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತೆ ಇದೆ. ಅಲ್ಟಿಮೇಟ್ ಆಗಿ CM ಅವರು ಆರ್ಥಿಕ ಸಚಿವರಾಗಿರೋದ್ರಿಂದ CM ಅವರ ಜೊತೆ ಇದನ್ನ ಚರ್ಚೆ ಮಾಡಿ ಯಾವ ಸ್ವರೂಪದಲ್ಲಿ ಇದನ್ನ ಜಾರಿಗೆ ತರಬೇಕು ಅನ್ನುವಂಥದ್ದನ್ನ ಬಹುಶಃ ಡಿ ಕೆ ಶಿವಕುಮಾರ್ ಅವರು ಚರ್ಚೆ ಮಾಡ್ತಾರೆ ಅಂತ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಒಂದಿಷ್ಟು ಸ್ಪಷ್ಟವಾದಂತಹ ಚಿತ್ರಣಗಳು ನಮಗೆ ಸಿಗುವಂತ ಸಾಧ್ಯತೆ ಇದೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀನಿವಾಸ್.